ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ದಿನದಂದು ದೇವರ ವಾಕ್ಯವನ್ನ ಓದುವವರಾಗಿದ್ದೇವೆ. ದೇವರ ವಾಕ್ಯ ಎಷ್ಟರವನು ಎಂಬ ವಾಕ್ಯ ಭಾಗವನ್ನ ಧ್ಯಾನಿಸುವವರಾಗಿದ್ದೇವೆ. ಅದಕ್ಕೂ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆಯಾದ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಈ ದಿನದಂದು ಎಷ್ಟರವನು ಎಂಬ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಎಲ್ಲ ಮಕ್ಕಳ ಹೃದಯದಲ್ಲಿ ನೀನು ಮಾತಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ, ನನ್ನ ಜೀವವುಳ್ಳ ತಂದೆಯೇ, ಆಮೇನ್. ಎಷ್ಟರವನು ಕೀರ್ತನೆಗಳು 8ನೇ ಅಧ್ಯಾಯ 3-4ರಲ್ಲಿ, ನಿನ್ನ ಕೈ ಕೆಲಸವಾಗಿರುವ ಆಕಾಶ ಮಂಡಲವನ್ನು ನೀನು ಉಂಟು ಮಾಡಿದೆ. ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? 150 ಕೀರ್ತನೆಗಳಲ್ಲಿ ಈ ಕೀರ್ತನೆ ಬಹು ವಿಶೇಷವಾದದ್ದು. ಈ ಕೀರ್ತನೆಯಲ್ಲಿ ಅರಸನಾದ ದಾವೀದನು ಸೃಷ್ಟಿಕರ್ತನನ್ನು, ಆತನ ಮಹತ್ವದ ಸೃಷ್ಟಿಯನ್ನು ಗಮನಿಸುತ್ತಾನೆ. ಅನಂತರ ಮಾನವನನ್ನು ಗಮನಿಸುವಾಗ ಅವನಿಗೆ ಆಶ್ಚರ್ಯ, ಇಂಥ ಮಹತ್ತಾದ ಕರ್ತನು ಮನುಷ್ಯನನ್ನು ನೆನೆಸಲು ಅವನು ಎಷ್ಟು ಮಾತ್ರದವನು ಎಂದು ಆಶ್ಚರ್ಯ ಪಡುತ್ತಾನೆ. ಮಣ್ಣಿನಿಂದ ತೆಗೆಯಲ್ಪಟ್ಟ ಮಾನವನ ಜೀವಿತದ ದಿನಗಳು ಅಲ್ಪವಾದದ್ದು. ಕರ್ತನಾದರೂ ಎಂದೆಂದೂ ಜೀವಿಸುವವನಾಗಿರುತ್ತಾನೆ ಮಾತ್ರವೇ ಅಲ್ಲ, ಆತನು ಪರಿಶುದ್ಧವಾದ ಕರ್ತನು. ಅಂಥ ದೇವರು ಮಾನವನನ್ನು ಪ್ರೀತಿಸಿ ಅವನ ಪಾಪ ದೋಷಗಳನ್ನು ನ್ಯೂನ್ಯತೆಗಳನ್ನು ನೆನೆಸದೆ ಪ್ರೀತಿಸಲು ಅವನು ಎಷ್ಟು ಮಾತ್ರದವನು. ತನ್ನ ಸ್ವಾರೂಪ್ಯದಲ್ಲಿ ಮಾನವನ ಸೃಷ್ಟಿಸಿ ಅವನೊಂದಿಗೆ ಸಂಭಾಷಿಸಿ ಆನಂದಿಸಲು ಅವನು ಎಷ್ಟು ಮಾತ್ರದವನು. ಆ ಮನುಷ್ಯನು ಪಾಪದಲ್ಲಿ ಬಿದ್ದು ಹೋಗಿ ದೇವ ಸ್ವಾರೂಪ್ಯವನ್ನು ಕಳೆದುಕೊಂಡಾಗ ಕರ್ತನು ಪರಲೋಕದಿಂದ ಇಳಿದು ಈ ಲೋಕದಲ್ಲಿ ದಾಸನ ರೂಪವೆತ್ತಿ ಮಾನವನ ಪಾಪಕ್ಕಾಗಿ ತನ್ನನ್ನೇ ಶಿಲುಬೆಯಲ್ಲಿ ಅರ್ಪಿಸಲು ಅವನು ಎಷ್ಟು ಮಾತ್ರದವನು. ಮಾನವನ ಶಾಪವನ್ನು ಮುರಿಯಲು ಶಾಪವಾದ ಮುಳ್ಳಿನ ಮುಡಿಯನ್ನು ತಲೆಯಲ್ಲಿ ಹೊತ್ತು ಶಾಪವಾದ ಶಿಲುಬೆಯ ಮರದಲ್ಲಿ ತೂಗಿದನಲ್ಲ. ಶತ್ರುವಿನ ತಲೆಯನ್ನು ಶಿಲುಬೆಯಲ್ಲಿ ಜಜ್ಜಿ ಹಾಕಿ ವೈರಿಯ ಎಲ್ಲ ಬಲವನ್ನು ಕರ್ತನು ಮುರಿದು ಹಾಕಿದನು. ಪ್ರೀತಿಯ ತ್ಯಾಗ ಎಷ್ಟು ಅಮೋಘವಾದದ್ದಲ್ಲವೇ? ದೇವ ಮಗುವೆ, ನಿಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನಲ್ಲ, ಎಷ್ಟು ಕೃಪೆ ತೋರಿಸಿದ್ದಾನಲ್ಲ. ಆತನು ಎಷ್ಟು ಒಳ್ಳೆಯವನು ಎಂಬುದನ್ನು ರುಚಿಸಿ ಆತನನ್ನು ಸ್ತುತಿಸುವಿರಾ? ಒಂದೆಡೆ ಕರ್ತನು ನಿಮ್ಮನ್ನು ನೆನೆಸುವಾತನಾಗಿದ್ದಾನೆ, ಮತ್ತೊಂದೆಡೆ ನಿಮ್ಮನ್ನು ವಿಚಾರಿಸುವವನಾಗಿದ್ದಾನೆ. ಬೇರೆ ಯಾರೇ ಮರೆತರೂ ಕರ್ತನು ನಿಮ್ಮನ್ನು ಎಂದಿಗೂ ಮರೆಯನು. ಮಾತ್ರವಲ್ಲ, ಆತನು ನಿಮಗಾಗಿ ಚಿಂತಿಸುತ್ತಾನಾದ್ದರಿಂದ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ. 1ನೇ ಪೇತ್ರ 5:7. ಆತನನ್ನೇ ಸ್ತುತಿಸಿ ಆನಂದಿಸಿರಿ. ಕೀರ್ತನೆ 116, 12, 13ನೇ ವಾಕ್ಯ, ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನ ಯೆಹೋವನ ನಾಮವನ್ನು ಪ್ರಖ್ಯಾತಪಡಿಸುವೆನು. ಪ್ರೈಸ್ ದ ಲಾರ್ಡ್. ಆಮೇನ್, ಆಮೇನ್, ಆಮೇನ್.